ಆತ್ಮಾಭಿಮಾನಿ ಸ್ಥಿತಿ. ಓಂ ಶಾಂತಿ. ನಾನು ಒಂದು ಚೈತನ್ಯ ಶಕ್ತಿ ಆತ್ಮನಾಗಿದ್ದೇನೆ. ಈ ಶರೀರ ನಾನಲ್ಲ, ಇದು ನನ್ನ ರಥವಾಗಿದೆ. ನಾನು ಆತ್ಮ, ಅಶರೀರಿಯಾಗಿದ್ದೇನೆ. ಈ ಸ್ಥೂಲ ನೇತ್ರಗಳಿಂದ ನನ್ನನ್ನು ನೋಡಲು ಸಾಧ್ಯವಿಲ್ಲ. ನಾನು ಅತಿ ಸೂಕ್ಷ್ಮ ಜ್ಯೋತಿರ್ಬಿಂದುವಾಗಿದ್ದೇನೆ. ನಾನು ಅವಿನಾಶಿಯಾಗಿದ್ದೇನೆ. ನಾನು ಆತ್ಮಕ್ಕೆ ಸಾವಿಲ್ಲ. ಈ ಶರೀರ ವಿನಾಶಿಯಾಗಿದೆ. ನಾನು ಅವಿನಾಶಿ ಆತ್ಮ ಜನನ ಮರಣ ಚಕ್ರದಲ್ಲಿ ಬರುತ್ತೇನೆ. ನಾನು ಅನೇಕ ಪುನರ್ಜನ್ಮಗಳನ್ನು ಪಡೆದುಕೊಳ್ಳುತ್ತೇನೆ. ನಾನು ಈ ಶರೀರದಲ್ಲಿ ಮೆದುಳಿನ ಮಧ್ಯಭಾಗದಲ್ಲಿ ನಿವಾಸ ಮಾಡುತ್ತೇನೆ. ನಾನೇ ಈ ನೇತ್ರಗಳ ಮುಖಾಂತರ ನೋಡುತ್ತೇನೆ, ಕಿವಿಗಳ ಮುಖಾಂತರ ಕೇಳುತ್ತೇನೆ. ಈ ಕರ್ಮೇಂದ್ರಿಯಗಳ ಮೂಲಕ ನಾನು ಈ ಸೃಷ್ಟಿ ನಾಟಕದಲ್ಲಿ ಪಾತ್ರವನ್ನು ಅಭಿನಯಿಸುತ್ತಿದ್ದೇನೆ. ಈ ಸೃಷ್ಟಿ ನಾಟಕದಲ್ಲಿ ಪಾತ್ರ ಮಾಡುತ್ತಾ ಶರೀರದ ಮುಖಾಂತರ ಸುಖ ದುಃಖದ ಅನುಭವ ಮಾಡುತ್ತೇನೆ. ನಾನು ಚೈತನ್ಯ ಶಕ್ತಿಯಾಗಿದ್ದೇನೆ. ನಾನೇ ಮನಸ್ಸಿನ ಮುಖಾಂತರ ಸಂಕಲ್ಪ ಮಾಡುತ್ತೇನೆ. ಬುದ್ಧಿಯ ಮುಖಾಂತರ ಒಳಿತು ಹಾಗೂ ಕೆಡಕಿನ ಬಗ್ಗೆ ತಿಳಿಯುತ್ತೇನೆ. ಹಾಗೂ ನಾನೇ ಬುದ್ಧಿಯ ಮುಖಾಂತರ ಯಾವ ಕರ್ಮವನ್ನು ಮಾಡಬೇಕೆಂದು ನಿರ್ಣಯ ತೆಗೆದುಕೊಳ್ಳುತ್ತೇನೆ. ಹಾಗೂ ನಾನೇ ಬುದ್ಧಿಯ ಮುಖಾಂತರ ಅನುಭವ ಮಾಡುತ್ತೇನೆ. ನಂತರ ಶರೀರದ ಮೂಲಕ ಯಾವ ಕರ್ಮ ಮಾಡುತ್ತೇನೋ ಅದರ ಫಲ ಪಾಪ ಅಥವಾ ಪುಣ್ಯದ ರೀತಿಯಲ್ಲಿ ನನ್ನ ಸಂಸ್ಕಾರದಲ್ಲಿ ಶೇಖರವಾಗುತ್ತದೆ. ಆದ್ದರಿಂದ ಯಾವುದೇ ಕರ್ಮಕ್ಕೆ ನಾನೇ ಜವಾಬ್ದಾರಿಯಾಗಿದ್ದೇನೆ, ಮತ್ಯಾರೋ ಅಲ್ಲ. ಅದರ ಫಲವನ್ನು ನಾನೇ ಅನುಭವಿಸಬೇಕಾಗಿದೆ. ಅಂದ ಮೇಲೆ ನಾವ್ಯಾಕೆ ಶ್ರೇಷ್ಠ ಕರ್ಮ ಮಾಡಿ ಶ್ರೇಷ್ಠ ಫಲವನ್ನು ಪಡೆಯಬಾರದು? ಓಂ ಶಾಂತಿ.